ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಜೂನ್ 30 ಒಳಗಡೆನೆ ನೀವು ಈ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಮತ್ತು ಪ್ರತಿ ತಿಂಗಳು ನೀವು ರೇಷನ್ ತೊಗೊತಾ ಇದ್ದೀರಲ್ಲ, ಅದು ಕೂಡ ನಿಮಗೆ ಜಮಾ ಆಗೋದಿಲ್ಲ. ಸರ್ಕಾರ ಪದೇ ಪದೇ ಯಾಕೆ ನಿಮಗೆ ಈ ಕೆಲಸ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಅಂದರೆ, ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಯಾಕೆ ಇದನ್ನು ಪದೇ ಪದೇ ನೀವು ಚೆಕ್ ಮಾಡಬೇಕು, ಆಗಿಲ್ಲ ಅಂದರೆ ಬೇಗ ಮಾಡಬೇಕು ಅಂತ ಹೇಳಿ ಕೂಡ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಪ್ರತಿಯೊಬ್ಬರು ನೀವು ಈ ಕೆಲಸ ಮಾಡಿದ್ದೀರಾ, ನಿಮ್ಮ ಎಲ್ಲದೂ ಸರಿ ಇದೆಯಾ ಅನ್ನೋದನ್ನು ಕಂಪ್ಲೀಟಾಗಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಇದೇ ರೀತಿ ಚೆಕ್ ಮಾಡಿ ಕಮೆಂಟ್ ಮಾಡಿ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ನಿಮ್ಮ ಮೊಬೈಲ್ನಲ್ಲೇ ಗೂಗಲ್ ಓಪನ್ ಮಾಡಿಬಿಟ್ಟು ಜಸ್ಟ್ ಆಹಾರ ಅಂತ ಸರ್ಚ್ ಮಾಡಿ. ಅಯ್ಯೋ ನಮ್ಮದೆಲ್ಲ ಸರಿ ಇದೆ ಅಂಥೇಳಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಯಾವಾಗ ಯಾವ ಕಾರ್ಡು ಏನಾಗಿರುತ್ತೆ ಹೇಳೋಕ್ಕಾಗಲ್ಲ. ಓಕೆನಾ? ಇಲ್ಲಿ ಅದಕ್ಕಿಂತ ಮೊದಲು ನೀವು ಇಲ್ಲಿ ವೆಬ್ಸೈಟಲ್ಲಿ ನೀವು ರೈಟ್ ಸೈಡ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಂಬಿಡಿ. ಓಕೆನಾ? ಈ ಥರ ಕ್ಲಿಕ್ ಆಗಿದೆ ನೋಡ್ಕೊಳ್ಳಿ, ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಹೋದರೆ ಇಲ್ಲಿ ಕನ್ನಡ ಟ್ರಾನ್ಸ್ಲೇಟ್ ಕನ್ನಡ ಅಂತ ಮಾಡ್ಕೊಳ್ಳಿ. ಇಲ್ಲಿ ನೀವು ಬಂದರೆ ಇಂಗ್ಲೀಷಲ್ಲೂ ನೋಡ್ಬೋದು, ಕನ್ನಡದಲ್ಲೂ ನೋಡ್ಬೋದು. ಈ ಸ್ಥಿತಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ DBT ಸ್ಥಿತಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ ನಿಮ್ಮ ವಿಭಾಗ ಕೇಳುತ್ತೆ. ಬೆಂಗಳೂರು ಅಂದರೆ ಕರ್ನಾಟಕ ರಾಜ್ಯದ 3 ವಿಭಾಗಗಳಿರುತ್ತೆ: ಬೆಂಗಳೂರು ಪ್ರದೇಶ, ಮೈಸೂರು ಪ್ರದೇಶ ಮತ್ತು ಕಲಬುರಗಿ ಪ್ರದೇಶ ಅಂತ. ನಾನು ನಮ್ಮ ವಿಭಾಗವನ್ನು ಸರ್ಚ್ ಮಾಡಿ ಇಲ್ಲಿ ಕೊಡ್ತೀನಿ. ನೀವು ಕೂಡ ನಿಮ್ಮ ಯಾವುದು ವಿಭಾಗ ಸೇರುತ್ತೆ ನೋಡಿಕೊಂಡು ಸರ್ಚ್ ಮಾಡಿ. ಓಕೆನಾ? ಇಲ್ಲಿ ಸಾಕಷ್ಟು ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೀವು ಇಂಪಾರ್ಟೆಂಟಾಗಿ ಏನು ಚೆಕ್ ಮಾಡಬೇಕಪ್ಪ ಅಂದರೆ, ಪಡಿತರ ಚೀಟಿಯ ವಿವರಕ್ಕೆ ಕ್ಲಿಕ್ ಮಾಡಿ. ನಾನು ತೋರಿಸ್ಕೊಡ್ತೀನಿ ನಿಮಗೆ. ಪಡಿತರ ಚೀಟಿಯ ವಿವರ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲಿಗೆ OTP ತೊಗೊಂಡಾದರೂ ಮಾಡ್ಬೋದು, ವಿತೌಟ್ OTP ಆದರೂ ಮಾಡ್ಬೋದು ಸ್ನೇಹಿತರೆ. ಓಕೆನಾ? ವಿತೌಟ್ OTP ಅಂತ ಕೊಟ್ಟು ಸದ್ಯಕ್ಕೆ ಮಾಡಿ. ಯಾಕೆಂದರೆ ಇಲ್ಲಿ ನಿಮಗೆ OTP ಕೆಲವೊಂದೊಂದು ಮೊಬೈಲ್ ನಂಬರ್ ಚೇಂಜ್ ಆಗಿರ್ಬೋದು, ಅಥವಾ OTP ಇರುವಂಥ ಮೊಬೈಲ್ ಬೇರೆಯವ್ರ ಹತ್ರ ಇರ್ಬೋದು, ಅಂದರೆ ನಿಮ್ಮ ಮನೆಯಲ್ಲೇ ನಿಮ್ಮ ತಂದೆ ಹತ್ರ ಇರ್ಬೋದು. ವಿತೌಟ್ OTPನೇ ಚೆಕ್ ಮಾಡಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿ ನಿಮ್ಮ RC ನಂಬರನ್ನು, ಅಂದರೆ ರೇಷನ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಗೋ ಅಂತ ಕೊಟ್ಟರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಮ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು 2 ಮುಖ್ಯವಾದ ವಿಷಯಗಳನ್ನು ಚೆಕ್ ಮಾಡಬೇಕು. ಮೊದಲನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಮನೆಯ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಇದಕ್ಕೆ ನಾವು ಈ KYC ಅಂತೀವಿ. ಇದು ಎಕ್ಸ್ಟೆಂಡ್ ಆಗಿ ಬಹಳ ದಿನಗಳಿಂದ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ನಿಮ್ಮ ರೇಷನ್ ಕಾರ್ಡ್ಗೆ ಮನೆಯ ಸದಸ್ಯರ ಎಲ್ಲರ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ KYC ಡನ್ ಅಂತ ಬರುತ್ತೆ. ಟೋಟಲ್ ಮೆಂಬರ್ಸ್ ಕೌಂಟ್ ತೋರಿಸ್ತಾ ಇದೆ. KYC ಡನ್, ಟೋಟಲ್ ಮೆಂಬರ್ 4. ಈ ರೀತಿಯಾಗಿ ನಿಮ್ಮದು 4 ಇದ್ದರೆ 4, 5 ಇದ್ದರೆ 5, ಈ ರೀತಿ ಡನ್ ಅಂತ ಇತ್ತು ಅಂದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆಮೇಲೆ ಈ ರೈಟ್ ಸೈಡಲ್ಲಿ ಗ್ರೀನ್ ಕಲರಲ್ಲಿ ಆ್ಯಕ್ಟಿವ್ ಅಂತ ಇರಬೇಕು. ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ಇರಬೇಕು. ಯಾವುದೋ ಒಂದು ಕಾರಣಕ್ಕೆ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇರೋಲ್ಲ, ರೇಷನ್ ಕಂಟಿನ್ಯೂ ಆಗಿ ತೊಗೊಂಡಿಲ್ಲ, ಇಲ್ಲಿ ಸಸ್ಪೆಂಡೆಡ್ ಅಂತ ಬಂದರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರ್ದಾದ್ರೂ ಒಬ್ರದ್ದು, ಇಬ್ಬರದ್ದು ಅಥವಾ ಎಲ್ಲರದ್ದು KYC ಆಗಿಲ್ಲ ಅಂದರೆ, ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ, ನಿಮ್ಮ ಹತ್ತಿರದ ಯಾವುದೇ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರ ಅಥವಾ ನಿಮ್ಮ ಹತ್ತಿರದ ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲೂ ಸಹ ನೀವು KYCಯನ್ನು ಬಯೋಮೆಟ್ರಿಕ್ ಮೂಲಕ ಮಾಡಿಸ್ಬೋದು. ಮಾಡಿಸಿದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆದಷ್ಟು ಬೇಗ ಮಾಡಿಸಿ, ಚೆಕ್ ಮಾಡಿ ನನಗೆ ಕಮೆಂಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಧನ್ಯವಾದಗಳು.